ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ. ಸೂಪರ್ ಹಿಟ್ಸ್ 93.5 ರಣತಮಲ್ಲಿ ನಾನು ನಿಮ್ಮ ಆರ್ಜೆ ಮೇಘ. ಇದು ನಮಸ್ಕಾರ ಹುಬ್ಬಳ್ಳಿ ಧಾರವಾಡ. ಗುಡ್ ಮಾರ್ನಿಂಗ್ ಆಫ್ ಮೈ ಲವ್ಲೀಸ್. ಇವತ್ತು ನನ್ನ ಜೊತೆಗ ಸ್ಟುಡಿಯೋನಾಗ ಒಬ್ರು ಸ್ಪೆಷಲ್ ಸೆಲೆಬ್ರಿಟಿ ಅದಾರ. ಬಿಕಾಸ್ 2003 ಅಲ್ಲಿ ಧಮಾಕೆದಾರ್ ಎಂಟ್ರಿ ಕೊಟ್ಟು ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ಎಲ್ಲರನ್ನು ಸೈಡ್ ಹಾಕಿ ಇವರು ಕೃಷ್ಣ ತರ ಪ್ರತಿಯೊಂದು ಮಹಿಳೆಯ ಮನಸ್ಸನ್ನು ಗೆದ್ದು ಇನ್ನು ಮಟನು ಕೂಡ ಪ್ರತಿಯೊಬ್ಬರನ್ನ ಬಹಳ ಅಪ್ರಿಷಿಯೇಟ್ ಮಾಡ್ತಿರುವಂತಹ ಒಂದು ಕ್ಯಾರೆಕ್ಟರ್ಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ಬೈ ನೌ ಯು ವುಡ್ ಹ್ಯಾವ್ ಗೆಸ್ಟ್ कि मैं किसके बारे में बात कर रही हूँ. लेट्स वेलकम our very handsome Ajay Rao ಅವರು to our studio. First of all, very warm welcome to Red FM and ನಮ್ಮ ಹುಬ್ಬಳ್ಳಿ. ಥ್ಯಾಂಕ್ ಯು ಮೇಘಾ, ಥ್ಯಾಂಕ್ ಯು ಸೋ ಮಚ್. ಸೊ ಸರ್, ಹುಬ್ಬಳ್ಳಿಗೆ ಬಂದು ಹೆಂಗೆ ಅನ್ನಿಸ್ಲಿಕ್ಕತ್ತದ್ರಿ? ಭಾಳ ಚಲೋ ಅನ್ನಿಸ್ತಿದ್ರಿ. ಇದು ನಮ್ಮ ಭಾಗ, ನಾನು ಉತ್ತರ ಕರ್ನಾಟಕ. ಎಸ್, ಹೊಸಪಟ್ಟದವರಲ್ಲ ತಾವು? ಈಗ ನನ್ನ ಭಾಷೆ ಸ್ವಲ್ಪ ಅಲ್ಲಿ ಸ್ಲ್ಯಾಂಗಿಗೆ ಬದಲಾಗಿದೆ. ಎಸ್. ಬಟ್ ಅದೇನೋ ಗೊತ್ತಿಲ್ಲ, ಮನೆಯಲ್ಲಿ ಹೋಗ್ತಿದ್ದಂಗೆ ನಮ್ಮ ಅಮ್ಮ ಹತ್ರ ಮತ್ತು ನಮ್ಮ ಹೆಂಡತಿ ಹತ್ರ ಎಲ್ಲ ನನ್ನ ಉತ್ತರ ಕರ್ನಾಟಕ ಭಾಷೆ ಮಾತಾಡೋದು. ಇಲ್ಲೂ ನನ್ನ ಸಾಕಷ್ಟು ಜನ ರಿಲೇಟಿವ್ಸ್ ಇದ್ದಾರೆ ಹುಬ್ಳಿನಲ್ಲಿ. ನಮ್ಮ ತಾಯಿ ರಟ್ಟಿಹಳ್ಳಿ ಕಡೆ, ನಮ್ಮ ತಂದೆ ರಾಣಿಬೆನ್ನೂರು ಹತ್ರ ಹೊಳ್ಳಿ ಕಡೆ. ಸೊ ನನ್ನ ಊರು, ನನ್ನ ಕ್ಷೇತ್ರ ಅಂತ ಅನ್ಸುತ್ತೆ. ಐ ಬಿಲಾಂಗ್ ಟು ದಿಸ್ ಸಾಯಿಲ್ ಅಂತ. ಸೊ ತುಂಬ ಖುಷಿ ಆಗುತ್ತೆ ಇಲ್ಲಿ. And it's a definitely honor and pleasure to have you with us in the studio, because I think ಈಗ ನಮ್ಮ ರೆಡ್ ಎಫ್ ಎಂ ಸ್ಟಾರ್ಟ್ ಆಗಿ 7 years ಕಂಪ್ಲೀಟ್ ಆಗಲಿ ಬರ್ತಾ ಇದೆ. ಬಟ್ ಫಸ್ಟ್ ಟೈಮ್ ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಾ. ಸೊ ಇಟ್ಸ್ ಡೆಫಿನೆಟ್ಲಿ ಅ ವೆರಿ ಹ್ಯಾಪಿ ಮೂಮೆಂಟ್ ಫಾರ್ ಆಲ್ ಆಫ್ us. ಆ್ಯಂಡ್ ಕಮಿಂಗ್ ಟು ದ ಮೂವಿ ಕ್ವಿಕ್ಲಿ ಸರ್, 1989 ಯುದ್ಧಕಾಂಡ ಅನ್ನೋ ಒಂದು ಮೂವಿನ ನಾವು ನೋಡಿದ್ವಿ. ಡೆಫಿನೆಟ್ಲಿ ಎ ಲೆಜೆಂಡರಿ ಆ್ಯಕ್ಟರ್ ಇನ್ ದ ಮೂವಿ. ಆ್ಯಂಡ್ ಈಗ ಮತ್ತೊಮ್ಮೆ ಯುದ್ಧಕಾಂಡ ಪಾರ್ಟ್ 2 ಅಂತ ಹೆಸರು ಕೊಟ್ಟಿದ್ದೀರಾ, ಚಾಪ್ಟರ್ 2 ಅಂತ ಕೊಟ್ಟಿದ್ದೀರಾ. ಸ್ಟೋರಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ ಅಂತ ಭಾವಿಸ್ತೀನಿ. ಹೌದು. ಎಸ್. ಆ್ಯಂಡ್ ಫಸ್ಟಾಗಿ ಕೃಷ್ಣಲೀಲಾ ಮೂವಿನೂ ಕೂಡ ನಿಮ್ಮದೇ ಆಗಿರುವಂತಹ ಒಂದು ಪ್ರೊಡಕ್ಷನ್ ಆಗಿತ್ತು. ದಟ್ ವಾಸ್ ಯುವರ್ ಡೆಬ್ಯೂ ಆಸ್ ಎ ಪ್ರೊಡ್ಯೂಸರ್. ಆ್ಯಂಡ್ ಇದು ಕೂಡ ನಿಮ್ಮದೇ ಪ್ರೊಡಕ್ಷನ್ ಇದೆ. ಸೊ ಹೌ ಇಸ್ ದ ರೆಸ್ಪಾನ್ಸ್ ಆ್ಯಂಡ್ ಹೌ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಅ ಪ್ರೊಡ್ಯೂಸರ್? ಬಿಕಾಸ್ ಆ್ಯಕ್ಟರ್ ಆಗಿದ್ದಾಗ ನಿಮಗೆ ಆ ಒಂದು ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಐ ಥಿಂಕ್ ಕಡಿಮೆ ಇರ್ಬೋದು. ಬಟ್ ಆ್ಯಕ್ಟರ್ ಆಗಿ ಮತ್ತು ಪ್ರೊಡ್ಯೂಸರ್ ಆಗಿ ಅಂದಾಗ ಯು ಹ್ಯಾವ್ ಡಬಲ್ ಪ್ರೆಷರ್. ಹೌ ಯು ಮ್ಯಾನೇಜಿಂಗ್ ದ್ಯಾಟ್? ಸಾಕಷ್ಟು ಪ್ರಶ್ನೆಗಳು ಕೇಳಿದ್ರಿ. ಅಫ್ಕೋರ್ಸ್ ಒಂದು ಪ್ರೊಡಕ್ಷನ್ ಅಂದರೆ ಕೃಷ್ಣಲೀಲಾ ಮಾಡಿದ್ದು ಉದ್ದೇಶ ಕೂಡ, ನಾನು ಇಂಡಸ್ಟ್ರಿಗೆ ಬಂದು ಎಷ್ಟೊಂದು ಪ್ರೀತಿ ಮತ್ತು ಅಭಿಮಾನ ಗಳಿಸಿದಾದಮೇಲೆ ಅವತ್ತು ಕೂಡ ಒಂದು ಪ್ರಶ್ನೆ ಹಾಕಿದ್ದೆ, ನನ್ನ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಇದೆ, ನನ್ನ ಕಡೆಯಿಂದ ಏನು ಕೊಡುಗೆ ಇದೆ ಅಂತ. ಸೊ ಕೃಷ್ಣಲೀಲಾ ಅಂತ ಒಂದು ಅದ್ಭುತವಾದಂಥ ಸಬ್ಜೆಕ್ಟ್. ಯೂಶ್ವಲಿ ಅದಂದರೆ ಕಥೆ ಕೇಳಿದಾಗ ಯಾವ ಹೀರೋನೂ ಅದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅಂದರೆ ಪ್ರೊಡ್ಯೂಸ್ ಮಾಡೋದಕ್ಕೆ ನಾ ಕೇಳೋದು. ಬಿಕಾಸ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಂತ ಭಾಳ ಕಡಿಮೆ ಇದೆ. ಆ್ಯಂಡ್ ನಾನು ಮೂವಿ ಒಪ್ಕೊಂಡಾಗಲೂ ಇಂಡಸ್ಟ್ರಿನಲ್ಲಿ ಮತ್ತು ನನ್ನ ಸ್ನೇಹಿತರು ಸಾಕಷ್ಟು ಜನ ಅಂದ್ಕೊಂಡಿದ್ದೆ ಒಂದು ಆ್ಯಕ್ಷನ್ ಸಿನಿಮಾ ಮಾಡ್ತೇನೆ, ಕಂಪ್ಲೀಟ್ ಒಂದು ಹೀರೋಯಿಸಮ್ ಎಸ್ಟಾಬ್ಲಿಷ್ಮೆಂಟ್ ಮಾಡೋ ಥರ ಸಿನಿಮಾ ಮಾಡ್ತೇನೆ ಅಂತ. ಬಟ್ ಸಿನಿಮಾ ಬಂದಾಗ ದೇ ವರ್ ಟೋಟಲಿ ಸರ್ಪ್ರೈಸ್. ಬಿಕಾಸ್ ಅಲ್ಲಿ ಹ್ಯೂಮನ್ ಎಮೋಷನ್ಸ್, ಹ್ಯೂಮನ್ ವ್ಯಾಲ್ಯೂಸ್, ಫ್ಯಾಮಿಲಿ ವ್ಯಾಲ್ಯೂಸ್ನ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಸಿನಿಮಾ. ಒಬ್ಬ ಲೇ ಮ್ಯಾನ್ ಕೂಡ ತನ್ನ ಜೀವನದಲ್ಲಿ ತಾನು ಒಬ್ಬ ಹೀರೋ ಅಂತ ತೋರಿಸ್ಕೊಟ್ಟಂಥ ಒಂದು ಫಿಲ್ಮ್. ಸೊ ಆ ಮೊರಾಲಿಟೀಸ್ನ ನಾನು ಯಾಕೆ ತೋರಿಸ್ಬಾರ್ದು, ಪ್ರತಿಯೊಬ್ಬ ಕಾಮನ್ ಮ್ಯಾನ್ ಕೂಡ ಒಂದು ಹೀರೋ ಅಂತ ತೋರಿಸೋವಂಥ ಒಂದು ಕೆಲಸ ಮಾಡಬೇಕು ಅಂತ ಆವತ್ತು ಕೃಷ್ಣಲೀಲಾ ಸಿನಿಮಾ ಮಾಡಿದ್ದೆ. ಅದು ತುಂಬ ದೊಡ್ಡ ಮಟ್ಟಕ್ಕೆ ಗೆಲುವನ್ನು ತಂದುಕೊಡ್ತು. ಆವತ್ತು ಕೂಡ ಅಫ್ಕೋರ್ಸ್ ನಾನೇ ಹಣ ಹಾಕಿ ಮಾಡಿದ್ದೆ. ಬಟ್ ಅವತ್ತು ನಾನು ಮದುವೆ ಆಗಿರಲಿಲ್ಲ, ಸಂಸಾರ, ಫ್ಯಾಮಿಲಿ ಇರೋದು ಇರಲಿಲ್ಲ, ಯಾವ ರಿಸ್ಕ್ ಇರಲಿಲ್ಲ. ಸೊ ಬಟ್ ಸ್ಟಿಲ್ ಪ್ಯಾಷನ್ ಮತ್ತು ಆ ಸಿನಿಮಾ ಮೇಲಿದ್ದಂಥ ಎಮೋಷನ್ಸ್ ಏನಿದೆಯಲ್ಲ, ಅದು ದಟ್ ಈಸ್ ದ ಸೇಮ್. ಈ ಯುದ್ಧಕಾಂಡ ಸಿನಿಮಾ ಮಾಡಬೇಕಾದ್ರೂ 10 ವರ್ಷ ಗ್ಯಾಪ್ ಆಗಿತ್ತು. ಇಲ್ಲೂ ಕೂಡ ಮತ್ತೆ ಅದೇ ಪ್ರಶ್ನೆ ಹಾಕಿದ್ದು ನಾನು. ಅಂದರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಸ್ ಅಷ್ಟೊಂದು ಯಶಸ್ವಿ ಆಗಲಿಲ್ಲ. ನಂತರ ಕೋವಿಡ್ ಬಂತು. ಕೋವಿಡ್ ಆದಮೇಲೆ, ಕೋವಿಡ್ಗೂ ಮುಂಚೆ ಆಗಿರ್ತಕ್ಕಂಥ ಸಿನಿಮಾಗಳು ಆಮೇಲೆ ರಿಲೀಸ್ ಆದವು. ಅಷ್ಟೊತ್ತಿಗೆ OTT ಕಾಲ ಅದೆಲ್ಲ ಬಂದು ಬದಲಾಗಿತ್ತು. ಸೊ ಕಂಪೀಟಿಂಗ್ ವಿತ್ ದಿಸ್ ಜನ್ರೇಷನ್ ಆ್ಯಂಡ್ ಆಡಿಯನ್ಸಿಗೆ ಹೊಸದೇನಾದರೂ ಕೊಡಬೇಕು ಅಂತಂದಾಗ ಬೇರೆ ಪ್ರೊಡ್ಯೂಸರ್ಸಿಗೆ ನಾನು ಕೇಳಿಕೊಂಡು ಸಾಕಷ್ಟು ಪ್ರಯತ್ನಗಳು ಮಾಡಿದೆ. ಎಲ್ಲೂ ಕೂಡ ನಾನು ಅಂದ್ಕೊಂಡಿರೋ ರೀತಿಯಲ್ಲಿ ಆ ಸ್ಟ್ಯಾಂಡರ್ಡ್ಸ್ನಲ್ಲಿ ಸಿನಿಮಾ ಹೊರಗೆ ಬರ್ತಾ ಇರಲಿಲ್ಲ. ಆಮೇಲೆ ಈ ಕಥೆ ಕೂಡ ಬಂದಾಗ್ಲೂ ನಾನು ಅಫ್ಕೋರ್ಸ್ ಸುಮಾರು ಜನ ಇನ್ವೆಸ್ಟರ್ಸಿಗೆಲ್ಲ ಅಪ್ರೋಚ್ ಮಾಡಿದೆ. ಅಗೇನ್ ಇಲ್ಲೂ ಕೂಡ ಹೀರೋಯಿಸಮ್ ಇಲ್ಲ, ಸಾಂಗ್ಸ್ ಇಲ್ಲ, ಫೈಟ್ಸ್ ಇಲ್ಲ. ಆ ಥರ ಎಲ್ಲ ಬಂದಾಗ ನನಗೆ ಬಿಲೀಫ್ ಸಿಸ್ಟಮ್ ಇದ್ದಿದ್ದೇನಂತಂದರೆ, ನನಗಿರೋ ಹೆಣ್ಮಗಳು, ನನಗೆ ಆ ಕಥೆ ಕೇಳಿದಾಗ ಆ ಎಮೋಷನ್ಸಿಗೆ ಕನೆಕ್ಟ್ ಆಗಿ. ಸೊ ಆ ಎಮೋಷನ್ಸ್ ಆ್ಯಂಡ್ ಈಗ ಮೊನ್ನೆ ಹುಬ್ಳಿನಲ್ಲೂ ಒಂದು ಚಿಕ್ಕ ಮಗು ಮೇಲೆ ಅತ್ಯಾಚಾರ ಆಯಿತು. ಸೊ ಅದೇ ಆ ಆಧಾರದ ಮೇಲೇ ಇರ್ತಕ್ಕಂಥ ಕಥೆ. ಇದು ದಿನನಿತ್ಯ ನಡೆಯುತ್ತೆ, ಎಷ್ಟೊಂದು ಬೆಳಕಿಗೆ ಬರಲ್ಲ. ಒಂದು ಡಿಲೇಡ್ ಜಸ್ಟಿಸ್, ಹೆಣ್ಮಕ್ಳಿಗೆ ಅತ್ಯಾಚಾರ ಆದಮೇಲೆ ಸಿಗುವಂಥ ನ್ಯಾಯ ತಡವಾಗೋದು. ಆಮೇಲೆ ನ್ಯಾಯ ಅಂದರೆ ಆ ಥರ ಅನ್ಯಾಯನೇ ಆಗಬಾರ್ದು, ಆ ಥರದಕ್ಕೆ ಏನಾದರೂ ಒಂದು ಕ್ರಮ ತರಬೇಕು.
ಸೊ ನನ್ನ ಮನೆಯಲ್ಲಿ ಏನು ನನ್ನ ಮಗಳಿದ್ದಾಳೆ, ನನ್ನ ಹೆಂಡತಿ ಇದ್ದಾಳೆ, ನನ್ನ ತಾಯಿ ಇದ್ದಾರೆ, ಅಕ್ಕ ಇದ್ದಾರೆ, ನಮ್ಮ ಅತ್ತೆ ಇದ್ದಾರೆ, ನನ್ನ ಹೆಣ್ಮಕ್ಳ ಜೊತೆ ಜಾಸ್ತಿ ಬೆಳೆದಿದ್ದು. ಸೊ ಆ ಎಮೋಷನಿಗೆ ಬೇಗ ಕನೆಕ್ಟ್ ಆಗಿ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ದೆ. ಅಂದರೆ ಇಲ್ಲಿ ಕಮರ್ಷಿಯಲ್ ವ್ಯಾಲ್ಯೂಸ್ನ ಲೆಕ್ಕ ಹಾಕಿದೆ, ನಾನು ಎಷ್ಟು ಹಾಕ್ತೀನಿ ಎಷ್ಟು ಬರುತ್ತೆ ಅಂತ ಲೆಕ್ಕ ಹಾಕಿದೆ. ಪ್ಯೂರ್ಲಿ ಐ ವಾಸ್ ಜಸ್ಟ್ ಕ್ಯಾರಿಡ್ ಅವೇ ವಿತ್ ದಿ ಎಮೋಷನ್ಸ್. ನನ್ನ ಕಡೆಯಿಂದ ಈ ಸಿನಿಮಾ ಬರಬೇಕು, ಸಮಾಜಕ್ಕೆ ಒಂದು ಕೊಡುಗೆ ಆಗಬೇಕು. ಆಮೇಲೆ ಸಿನಿಮಾ ಮಾಡ್ತಾ ಮಾಡ್ತಾ ನಮ್ಗೆ ರೆಸ್ಪಾನ್ಸಿಬಿಲಿಟಿ ಕಾಣಿಸಿದ್ದು ಈ ಸಿನಿಮಾ ರಾಷ್ಟ್ರಪತಿಗಳಿಗೂ ಹೋಗಬೇಕು ಅಂತ. ಸೊ ಕೊನೆಯಲ್ಲಿ ಆ ಪತ್ರ ಇಟ್ಟಿದ್ದೀನಿ. ಓಹ್ ಗ್ರೇಟ್. ಸೊ ಇವತ್ತು ರೆಸ್ಪಾನ್ಸ್ ತುಂಬ ಓವರ್ವೆಲ್ಮಿಂಗ್. ಎಷ್ಟೊಂದು ಜನ ಹೆಣ್ಣುಮಕ್ಕಳು ಅಂದರೆ ಯಾವ ಮಟ್ಟಕ್ಕೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಎಷ್ಟೊಂದು ಜನ ಬಂದು ನಂಗೆ ನಮಸ್ಕಾರ ಮಾಡ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ, ನಮಗೂ ಈ ಥರ ಅನ್ಯಾಯಗಳಾಗಿದೆ, ನ್ಯಾಯ ಕೊಡಿಸಿ ನನ್ನ ವಕೀಲನ ಥರ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆ ಭಾವನೆಗಳಿಗೆ ನಾನು ಇವತ್ತು ಅದಕ್ಕೆ ಅಂದರೆ ಏನೂ ಬೆಲೆ ಕಟ್ಟೋಕ್ಕಾಗಲ್ಲ. ಎಷ್ಟು ದುಡ್ಡು ಸಂಪಾದನೆ ಮಾಡ್ತೀನೋ ಬಿಡ್ತೀನೋ, ಒಂದು ಸಮಾಜಕ್ಕೆ ಒಳ್ಳೆ ಸಿನಿಮಾ ಕೊಟ್ಟಿದ್ದೀನಿ ಅನ್ನೋ ಗೆಲುವು, ಒಂದು ಯಶಸ್ಸು ನನಗೆ ಸಿಕ್ಕಿದೆ. ಡೆಫಿನೆಟ್ಲಿ ಸರ್, ಬಿಕಾಸ್ ಸಾಕಷ್ಟು ಸಿನಿಮಾ ಥಿಯೇಟರ್ಸ್ಗಳಿಂದ ವಿಡಿಯೋಸ್ ವೈರಲ್ ಆಗ್ತಾ ಇದೆ ಆ್ಯಂಡ್ ಇಟ್ ಇಸ್ ಫುಲ್. ದ ಸಿನಿಮಾ ಥಿಯೇಟರ್ಸಲ್ಲಿ ಈಗ ಜನ ಕರ್ಕೊಂಡು ಬರೋದೇ ಒಂದು ದೊಡ್ಡ ವಿಷಯ, ಬಿಕಾಸ್ ಪೀಪಲ್ ಹ್ಯಾವ್ ಸ್ವಿಚ್ ಟು OTT ಪ್ಲ್ಯಾಟ್ಫಾರ್ಮ್ಸ್. ಅಂಥದ್ರಲ್ಲಿ ಈ ಥರದ್ದು ಮೂವಿ ನೋಡೋಕ್ಕೋಸ್ಕರ ಜನ ಸಿನಿಮಾ ಥಿಯೇಟರ್ಸ್ವರೆಗೂ ಬಂದು ಅದನ್ನು ಫುಲ್ ಫ್ಲೆಡ್ಜ್ ಆಗಿ ಒಂದು ಸಿನಿಮಾ ಪ್ಯಾಕ್ ಆಗಿರುವಂತಹ ಒಂದು ಸಿಚುವೇಶನ್ ನೋಡಿ ಖುಷಿ ಆಗ್ತಾ ಇದೆ. ಅದರಲ್ಲಿ ದ ಇಂಟ್ರೋ ಆಫ್ ದ ಮೂವಿ ಇಸ್ ಗೋಯಿಂಗ್ ವೈರಲ್ ಸರ್. ಡೆಫಿನೆಟ್ಲಿ ಒಂದು ಮಹಾಭಾರತದ ನೀವೇನು ಸೀನ್ಸನ್ನು ಅಲ್ಲಿ ಪೋರ್ಟ್ರೇ ಮಾಡಿದ್ದೀರಾ, ಪ್ಲಸ್ ದ ಟೈಟಲ್ ಟ್ರ್ಯಾಕ್ ಇಸ್ ಸಂಗ್ ಬೈ ಚೇತನ್ ನಾಯಕ್, ಇಫ್ ಐ ಆಮ್ ನಾಟ್ ಈಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್ ಆಲ್ಸೋ. ಯಾ, ನಾನು ಹುಬ್ಬಳ್ಳಿಗೂ ರೀಸೆಂಟಾಗಿ ಇದು ಮಹಾಶಿವರಾತ್ರಿ ಇವೆಂಟ್ ಇದ್ದಾಗ ಬಂದು ಹೋಗಿದ್ರು. ಸೊ ಎಸ್, ದಟ್ಸ್ ಹೇಮಂತ್ ಜಾಯ್ಸ್. ಸೊ ದಟ್ಸ್ ಎನ್ ಅಮೇಝಿಂಗ್ ಇಂಟ್ರೋಗೇನೆ ಸಿಕ್ಕಿರುವಂಥ ಆ ಒಂದು ರೆಸ್ಪಾನ್ಸ್ ಆಗಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಫುಲ್ ಫ್ಲೆಜ್ ಆಗಿರುವಂತಹ ಕೋರ್ಟ್ ರೂಮ್ ಡ್ರಾಮಾ ಅಂದರೆ ಇದೇ ಮೊದಲನೇದು. ಸೊ ದಟ್ಸ್ ಡೆಫಿನೆಟ್ಲಿ ಇನ್ನೊಂದು ಹೆಮ್ಮೆ ವಿಷಯ ಅಂತಲೇ ಹೇಳ್ಬೋದು ಸರ್. ಮೂವಿಯಲ್ಲಿ ಇರುವಂತಹ ಆಸ್ಪೆಕ್ಟ್ಸ್ ಬಗ್ಗೆ ನೀವು ಹೇಳಿದ್ರಿ, ಇಟ್ ಈಸ್ ಆಲ್ ಅಬೌಟ್ ದ ರಿಯಲ್ ಸಿಚುವೇಶನ್. ಅನ್ಫಾರ್ಚುನೇಟ್ಲಿ ಇಂಥ ಸಿಚುವೇಶನ್ಸ್ ಆಗಬಾರ್ದು, ಬಟ್ ಅದೇ ನಡೀತಾ ಇದೆ, ಅದ್ರ ಮೇಲೇ ಒಂದು ಮೂವಿನ ಮಾಡಿದ್ದೀರಾ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್, ವಾಟ್ ಸ್ಪೆಷಲ್ ಡು ಯು ಫೈಂಡ್ ಅಬೌಟ್ ದಿಸ್ ಮೂವಿ ಆ್ಯಂಡ್ ವಾಟ್ ಚಾಲೆಂಜಿಂಗ್ ನಿಮ್ಗೆ ಅನಿಸಿತ್ತು? ಚಾಲೆಂಜಿಂಗ್ ಅನಿಸಿದ್ದು ಅದೇ ದೊಡ್ಡ ಬಜೆಟ್ ಹಾಕಿ ಮಾಡಿದ್ರೇ ಸಿನಿಮಾ, ಆ ದೊಡ್ಡ ಬಜೆಟ್ ಹಾಕಿದ್ರೇ ಥಿಯೇಟ್ರಿಗೆ ಜನ ಬರ್ತಾರೆ ಅನ್ನೋ ಒಂದು ನಂಬಿಕೆ ಇತ್ತೀಚೆಗಿನ ಬಂದಿರತಕ್ಕಂಥ ನಿರ್ಮಾಪಕರಿಗೆ ಆ್ಯಸ್ ವೆಲ್ ಆಸ್ ಕೆಲವೊಂದು ಪ್ರೇಕ್ಷಕರಿಗೆ ಅದು ಮನದಲ್ಲಿ ಕೂತ್ಬಿಟ್ಟಿದೆ. ಅದನ್ನು ಬ್ರೇಕ್ ಮಾಡಬೇಕಿತ್ತು. ಮೇನ್ ಥಿಂಗ್ ಅಂದರೆ ಕಂಟೆಂಟ್ ಗೆಲ್ಲಬೇಕು. ನಾನು ಎಲ್ಲೂ ಕೂಡ ನಾನು ಸ್ಟಾರ್ ಅಂತ ಲೆಕ್ಕ ಹಾಕಿಲ್ಲ. ಇನ್ಫ್ಯಾಕ್ಟ್ ನನ್ನ ಸಿನಿಮಾದಲ್ಲಿ ನನ್ನ ಇಂಟ್ರೊಡಕ್ಷನ್ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಥರ ಆಗುತ್ತೆ. ಎಷ್ಟೊಂದು ಜನ ಗಮನಿಸೋದಿಲ್ಲ ನಾನು ಸ್ಕ್ರೀನ್ ಮೇಲೆ ಬಂದಿದ್ದೀನಿ ಅಂತ. ದ್ಯಾಟ್ ಕೈಂಡ್ ಆಫ್ ಇಂಟ್ರೊಡಕ್ಷನ್ ಅಂದರೆ ಅಷ್ಟು ಸಿಂಪ್ಲಿಸಿಟಿನ ಕ್ಯಾರಿ ಮಾಡಿ ಕಂಟೆಂಟನ್ನೇ ವಿಜೃಂಭಿಸಬೇಕಾಗಿತ್ತು ನಾನು. ಆ ಧೈರ್ಯ, ಆ ಸಾಹಸ ಮಾಡೋದೇ ಒಂದು ಚಾಲೆಂಜ್ ಆಗಿತ್ತು. ಅಫ್ಕೋರ್ಸ್ ಅಂದರೆ ಬೇರೆ ಪ್ರೊಡ್ಯೂಸರ್ ಏನು ಲೆಕ್ಕ ಹಾಕ್ತಾರೆ ಅಂದರೆ ರಿಕವರಿಗೆ, ನಾನು ಅದನ್ನು ಹಾಕಬೇಕಾಗಿತ್ತು, ಆದರೆ ಹಾಕಿಲ್ಲ. ದ್ಯಾಟ್ ವಾಸ್ ಮೈ ಸ್ಟ್ರೆಂತ್. ಅಂದರೆ ಯಾಕೆ ಹಾಕಿಲ್ಲ ಅಂತ ನಾನು ಯೋಚನೆ ಮಾಡಿದಾಗ ಅದೇ ನನ್ನ ಸ್ಟ್ರೆಂತ್ ಆಗಿದೆ. ಅದು ನಮ್ಮ ತಲೆನಲ್ಲಿ ಬರಲೇ ಇಲ್ಲ. ಕಂಟೆಂಟ್ ಗೆಲ್ಲಬೇಕು. ಇವತ್ತಿನ ದಿನ ಬಜೆಟ್ ಲೆಕ್ಕ ಹಾಕಿದೆ ಅಂದರೆ 100 ಕೋಟಿ ಹಾಕಿದ್ರೂ ಸಿನಿಮಾನೇ, 1 ಕೋಟಿ ಹಾಕಿದ್ರೂ ಸಿನಿಮಾನೇ, 50 ಲಕ್ಷ ಹಾಕಿದ್ರೂ ಸಿನಿಮಾನೇ. ಬಟ್ ಏನು ಹೇಳೋಕ್ಕೆ ಹೊರಟಿದ್ದೀರಾ ಆ ವಿಷಯ ದೊಡ್ಡದಾಗಿರಬೇಕು. ಸೊ ಯಾವತ್ತು ದುಡ್ಡಿನ ಮುಖಾಂತರ ಸಿನಿಮಾನ ತೂಕ ಹಾಕಬೇಡಿ. ಹೇಳೋಕ್ಕೆ ಹೊರಟಿರೋ ವಿಷಯ ಸರಿಯಾದ ರೀತಿಯಲ್ಲಿ ಮನಸ್ಸಿಗೆ ತಟ್ಟೋ ಥರ ಹೇಳಬೇಕು. ಆಮೇಲೆ ಅದೊಂದು ರೆವಲ್ಯೂಷನ್ ಆಗಬೇಕು. ಇವತ್ತು ಸಿನಿಮಾ ಎಂಟರ್ಟೈನ್ಮೆಂಟ್ ಆಗಿ ಉಳ್ಕೊಂಡಿಲ್ಲ. ನಮಗೆ ಸೋಷಿಯಲ್ ಮೀಡಿಯಾ ಸಾಕಷ್ಟು ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ ಎಂಟರ್ಟೈನ್ಮೆಂಟ್ಸಿಗೆ. ನಾವು ಇವಾಗಲೂ ಮಾತಾಡ್ತಿದ್ವಿ ನಮ್ಮ ಇಂಟರ್ವ್ಯೂ ಕ್ರಿಸ್ಪ್ ಆಗಿ ಇರಬೇಕು ಅನ್ನೋದು. ಬಿಕಾಸ್ ಪೇಷನ್ಸ್ ಲೆವೆಲ್ ಆಡಿಯನ್ಸ್ದಷ್ಟು ಮೀರಿ ಹೋಗ್ಬೇಕು. ಎಂಟರ್ಟೈನ್ಮೆಂಟಿಗೆ ಸಾಕಷ್ಟು ಆಪ್ಷನ್ಸ್ ಇದೆ. ಬಟ್ ಅದು ಬಿಟ್ಟು ಅಂದರೆ ನಾವು ಪ್ರಶ್ನೆ ಹಾಕಬೇಕು. ವಿ ಹ್ಯಾವ್ ಟು ಚಾಲೆಂಜ್ ದಿ ಆಡಿಯನ್ಸ್. ಸಿನಿಮಾನಲ್ಲಿ ಥ್ರಿಲ್ ಇರೋದಲ್ಲದೆ ರಿಯಲ್ ಲೈಫಲ್ಲಿ ಒಂದು ಸಿನಿಮಾ ನೋಡ್ಕೊಂಡು ಆ ಕಡೆ ಹೊರಗಡೆ ಹೋದಾಗ ಈ ಶುಡ್ ಟೇಕ್ ಎ ಚಾಲೆಂಜ್. ಆ ಚಾಲೆಂಜಸ್ ನಾವು ಅವನಿಗೆ ಕೊಡಬೇಕು. ಆ ಥರ ಇದ್ದ ಕಂಟೆಂಟ್ ಗೆಲ್ಲುತ್ತೆ. ಸೊ ಅದು ಯುದ್ಧಕಾಂಡ ಮುಖಾಂತರ ಗೆದ್ದಿದೆ. ಡೆಫಿನೆಟ್ಲಿ ಸರ್, ರಿಸಲ್ಟ್ಸ್ ಆರ್ ವಿಸಿಬಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಶೂಟಿಂಗ್ ಟೈಮಲ್ಲಿ ಸಾಕಷ್ಟು ಬಾರಿ ಕೆಲವೊಂದು ಸೀನ್ಸ್ ಯಾವ ಪರಿ ಇಮೋಷ್ನಲ್ ಆಗಿರ್ತಾವಂದ್ರೆ ಯು ಜಸ್ಟ್ ವಾಂಟ್ ಟು ಪರ್ಫಾರ್ಮ್ ಇಟ್, ಬಟ್ ಇಟ್ಸ್ ಜಸ್ಟ್ ನಾಟ್ ಹ್ಯಾಪನಿಂಗ್. ಅದು ಕಟ್ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ಆ ನಡುವೆ ಆ ಸೀನನ್ನು ನೀವು ಪೋರ್ಟ್ರೇ ಮಾಡೋ ಟೈಮಲ್ಲಿ ನೀವಾಗಲೇ ಯಾವ ಪರಿ ಇನ್ವಾಲ್ವ್ ಆಗಿರ್ತೀರಂದರೆ ಅದು ಯು ಜಸ್ಟ್ ಟೇಕ್ ಸಮ್ ಟೈಮ್ ಟು ಗಿವ್ ದ ಶಾರ್ಟ್ ಬಿಕಾಸ್ ಯು ಆರ್ ಟು ಇಮೋಷ್ನಲಿ. ಅಲ್ಲ, ಇಡೀ ಪ್ರಾಸೆಸ್ ಕಥೆ ಕೇಳಬೇಕಾದ್ರೆ ಅಂದರೆ 100 ಸಲ ನರೇಷನ್ ಕೊಟ್ಟಾಗ 100 ಸಲನೂ ಹತ್ತಿದ್ದೀನಿ. 1000 ಸಲ ಎಡಿಟಿಂಗ್ ಟೇಬಲ್ ಸಿನಿಮಾ ನೋಡಿದ್ದೀನಿ. ಐ ಹ್ಯಾವ್ ಸೀನ್ ದ ಫಿಲ್ಮ್ ಮೋರ್ ದೆನ್ 1000 ಟೈಮ್ಸ್. ಬಿಕಾಸ್ ನಾನೇ ಕೂತಿದ್ದೆ ಎಡಿಟಿಂಗ್ ಟೇಬಲಲ್ಲಿ. ಅಷ್ಟು ಸಲನೂ ಹತ್ತಿದ್ದೀನಿ, ಹತ್ಕೊಂಡೇ ಕೊಟ್ಟಿದ್ದೀನಿ. ಸಿನಿಮಾ ಪ್ರೇಕ್ಷಕರ ಜೊತೆ ನೋಡಿದಾಗ ಇವಾಗಲೂ ಪ್ರತಿ ಸಲ ಹೇಳ್ತೀನಿ ನಾನು.
ಆಮೇಲೆ ಕೆಲವೊಂದು ಸೀನ್ಗಳು ಅಂದರೆ ಮಗಳು ರಿಲೇಟೆಡ್ ವಿಚಾರ ಹೇಳಬೇಕಾದ್ರೆ ನಾನು ಗ್ಲಿಸರಿನೂ ಹಾಕಿ ಆ್ಯಕ್ಟ್ ಮಾಡಿಲ್ಲ. ನಾನು ಅಲ್ಲಿ ಕಮಾಂಡ್ ಮಾಡ್ತಾಯಿದ್ದೆ, ಅಂದರೆ ಪಿನ್ ಡ್ರಾಪ್ ಸೈಲೆನ್ಸ್. ನನಗೆ ಒಂದು 10 minutes ನನಗೆ ಯಾರು ಮಾತಾಡಿಸಿರೋ ಥರ ಅಷ್ಟು ಸೈಲೆನ್ಸ್ ಕೊಡ್ತಾಯಿದ್ದೆ. ಐ ಜಸ್ಟ್ ಕಮ್ ಆ್ಯಂಡ್ ಸಿಟ್ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ ಆ್ಯಂಡ್ ಆ್ಯಕ್ಷನ್ ಹೇಳ್ಬಿಟ್ಟು ನಾನು ಆ್ಯಕ್ಟ್ ಮಾಡೋದು. ಅಂದರೆ ಆ್ಯಕ್ಟ್ ಅಲ್ಲ, ಅದು ಅಂದರೆ ಐ ಯೂಸ್ ಟು ಎಕ್ಸ್ಪ್ರೆಸ್ ಮೈ ಎಮೋಷನ್ಸ್ ಆ ಟೈಮಲ್ಲಿ. ಅಂದರೆ ಅಷ್ಟು ಭಾವುಕತೆಯಿಂದ ಕನೆಕ್ಟ್ ಆಗಿದೆ ಈ ಪಿಕ್ಚರಿಂಗ್. ಸರ್, ಯಾವುದಾದ್ರೂ ಒನ್ ಸೀನ್ ವಿಚ್ ವಾಸ್ ವೆರಿ ಟಫ್ ಫಾರ್ ಯು, ಅಂದರೆ ಪೋಟ್ರೆ ಮಾಡೋಕ್ಕಂತ ಇಲ್ಲ, ಬಟ್ ಆ ಸೀನ್ ಅಥವಾ ಆ ಒಂದು ಇಮೋಷನ್ ಅಂತ ಪರಿ ಟಫ್ ಇತ್ತು ನೀವು ಒನ್ ಸಿಚುವೇಶನ್ ಆಲ್ರೆಡಿ ಒನ್ ಸೀನ್ ವಿಚ್ ವಾಸ್ ವೆರಿ ಟಫ್ ಫಾರ್ ಯು? ಸಿನಿಮಾನಲ್ಲಿ ಭಗವದ್ಗೀತೆ ಸಾರ ಯದಾ ಯದಾ ಈ ಧರ್ಮಸ್ಯ ಹೇಳುವಂಥ ಸಮಯದಲ್ಲಿ ಅಂದರೆ ಆ ವಿಷಯ ನಾನೇ ತಂದಿತ್ತು ಸ್ಕ್ರಿಪ್ಟಲ್ಲಿ. ಈ ವಿಚಾರನ ಹೇಳಬೇಕು ಅಂದರೆ ಧರ್ಮ ಅಂತಂದರೆ ಇಟ್ ಇಸ್ ಡ್ಯೂಟಿ ಫಾರ್ ರೈಚುಯಸ್ನೆಸ್, ಅಂದರೆ ಫಾರ್ ಟ್ರುತ್. ಸೊ ಈ ವಿಚಾರ ಅಲ್ಲಿ ತುಂಬ ಚೆನ್ನಾಗಿ ಸೂಟ್ ಆಗ್ತಾಯಿತ್ತು, ಹಾಗಾಗಿ ಇದನ್ನು ಅಳವಡಿಸ್ಕೊಂಡ್ವಿ. ಆಮೇಲೆ ಅದನ್ನು ಹೇಳುವಂಥ ರಿದಮ್ ಇತ್ತಲ್ಲ, ಅದು ಯಾರಿಗೂ ಗೊತ್ತಿರಲಿಲ್ಲ, ನನ್ನ ತಲೆಯಲ್ಲಿ ಮಾತ್ರ ಇತ್ತು. ಅಂದರೆ ಅದಕ್ಕೆ ನಾವು ತಾಳದಲ್ಲೇ ಹೋಗಬೇಕು, ಅದಕ್ಕೆ ನಾನು ಹಿಂದೆ ಡ್ರಮ್ಸು ಅವೆಲ್ಲ ಮ್ಯೂಸಿಕ್ ಅದು ಇನ್ ರಿದಮ್ ಹೋಗಬೇಕು. ಸೊ ನಾ ಆ ಡೈಲಾಗ್ ಹೇಳೋ ಟೈಮಲ್ಲಿ ತುಂಬ ಪವರ್ಫುಲ್ಲಾಗಿ ಪೋಸ್ಚರ್ ಒಂಚೂರು ಅಲ್ಲಾಡದೆ ತುಂಬ ವೈಬ್ರೆಂಟಾಗಿ ತುಂಬ ಸ್ಟಡಿ ಪೋಸ್ಚರಲ್ಲಿ ಹೇಳಬೇಕು. ಬಟ್ ನನಗೆ ಗೊತ್ತಿದೆ ಒಳಗೆ ನಾನು ಫುಟ್ ಟ್ಯಾಪ್ ಮಾಡ್ತಾ ಇದ್ದೆ. So you were beating, you were Beating, having the music beating when you did it. ಆ ಬೀಟ್ಸಲ್ಲಿ. ಸೊ ಅದು ಮುಂಚೆನೇ ಒಳಗಡೆ ಕಂಪೋಸ್ ಮಾಡಿಕೊಂಡು ಇದನ್ನು ನಾನು ಮ್ಯೂಸಿಕ್ ಡೈರೆಕ್ಟ್ರಿಗೆ ನಾಳೆ ಹೇಳ್ತೀನಿ, ಈ ತಾಳದಲ್ಲೇ ಇದು ಕಂಪೋಸ್ ಆಗುತ್ತೆ ಅಂತ ಮುಂಚೆನೇ ಹಾಕ್ಕೊಂಡು ಅಂದರೆ ಹಾಡಿನ ಥರ ಆ ತಾಳದಲ್ಲಿ ಅದನ್ನು ಹೇಳಿರ್ತಕ್ಕಂಥದ್ದು. ಆಮೇಲೆ ಅದೇ ಟೈಮಿಂಗಲ್ಲಿ ಕ್ಯಾಮ್ರಾನೂ ಟ್ರಾವೆಲ್ ಆಗಬೇಕಾಯ್ತು, ಅಂದರೆ ಫ್ರಮ್ ಬಾಟಮ್ ಟು ಟಾಪ್. ಅದು ಕರೆಕ್ಟಾಗಿ ನನ್ನ ಡೈಲಾಗ್ ಮುಗಿಯೋದಕ್ಕೂ ಮ್ಯೂಸಿಕ್ ಮುಗಿಯೋದಕ್ಕೂ ಕ್ಯಾಮ್ರಾ ನಿಲ್ಲಬೇಕು. ಇದು ನನಗಿತ್ತು. ನಾನು ಪ್ರತಿ ಸಲ ಅಂದರೆ ಕೆಲವೊಂದು ಡೈರೆಕ್ಷನ್ ಟೀಮ್ನೂ ಟೇಕ್ ಓವರ್ ಮಾಡ್ಕೊಂಡು ನಾನು ಬಿಕಾಸ್ ಪ್ರೊಡ್ಯೂಸರ್ ಆಗಿದ್ದೆ, ನನಗೆ ಅಧಿಕಾರ ಇತ್ತು. ಯಾಕೆ ಮಾಡ್ತಾಯಿದ್ದೆ, ಯಾಕೆ ಪ್ರತಿ ಸಲ ಇನ್ನೊಂದು ಟೇಕ್ ತೊಗೊಳ್ತಾಯಿದೆ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ ಆ ಟೈಮಲ್ಲಿ. ಇಟ್ ವಾಸ್ ಓನ್ಲಿ ಬಿಕಾಸ್ ಆಫ್ ದಿ ಮ್ಯೂಸಿಕಲ್ ರಿದಮ್. ಸೊ ಆ ಎನರ್ಜಿ ಪ್ರತಿ ಸಲನೂ ಹಾಕಬೇಕಾಗಿತ್ತು, ಪ್ರತಿ ಸಲನೂ ಆ ಫುಟ್ ಟ್ಯಾಪಿಂಗ್ ಮಾಡ್ತಾ ಕ್ಯಾಮ್ರಾನೂ ಗಮನಿಸಬೇಕು, ಡೈಲಾಗ್ನೂ ಹೇಳಬೇಕು. ಸೊ ಇದು ಮೋಸ್ಟ್ ಚಾಲೆಂಜಿಂಗ್ ಆಗಿತ್ತು. ಸೂಪರ್. ಯಾಕೆ ಸರ್, ನೀವು ಹೇಳಿದ ಹಾಗೆಯೇ ದ ಎಂಟೈರ್ ಕಾನ್ಸೆಪ್ಟ್ ಇಟ್ ವಾಸ್ ಇನ್ ಯೋರ್ ಮೈಂಡ್, ಅದು ಬೇರೆಯವ್ರಿಗೆ ಗೊತ್ತಿರಲಿಲ್ಲ. ಸೊ ನೀವು ಅದನ್ನು ಬರೋಬ್ಬರಿ ಪರ್ಫಾರ್ಮ್ ಮಾಡ್ತಾ ಇದ್ರಿ ಆ್ಯಂಡ್ ಲಕ್ಕಿಲಿ ಜೊತೆಗೆ ಆ ಕ್ಯಾಮ್ರಾಸ್ ಹಾಕಿರ್ಬೋದು, ಎವ್ರಿಥಿಂಗ್ ಆಲ್ಸೋ ಕೋಆರ್ಡಿನೇಟೆಡ್. ಸೂಪರ್. ಸರ್, ಈಗ ನಡೀತಿರುವಂತಹ ಘಟನೆಗಳನ್ನ ನೋಡಿದ್ರೆ ಕೀಪಿಂಗ್ ದಾಟ್ ಆಲ್ಸೋ ಆ್ಯಸ್ ಅ ಸ್ಮಾಲ್ ಪಾಯಿಂಟ್, ಕೇಳುಗರಿಗೆ ಏನಂತ ಹೇಳ್ತೀರಾ? ಮೂವಿ ಮುಖಾಂತರ ಆಗಿರ್ಬೋದು, ಆ್ಯಸ್ ಅನ್ ಇಂಡಿವಿಜುವಲ್ ಆಗಿರ್ಬೋದು. ಬಹಳ ಕಡಿಮೆ ಸಿನಿಮಾಗಳು ನಿಜ ಜೀವನದ ಅಸಹಾಯಕತನಕ್ಕೆ ಒಂದು ಕೂಗಾಗಿರುತ್ತೆ. ಈ ಸಿನಿಮಾ ಮನೋರಂಜನೆ ಬನ್ನಿ ನೋಡಿ ಅಂತ ನಾನು ಕೇಳ್ಕೊಳ್ಳಲ್ಲ, ನಾನು ಎಲ್ಲೂ ಕೂಡ ಕೇಳ್ಕೊಂಡಿಲ್ಲ. ಅಪಾರ್ಟ್ ಫ್ರಮ್ ಲಾ ಕಾಲೇಜಸ್, ವಕೀಲರಿಗೆ, ಲಾಯರ್ಸಿಗೆ ಬಿಟ್ಟರೆ ನಾನು ಎಲ್ಲೂ ದಯವಿಟ್ಟು ಸಿನಿಮಾ ನೋಡಿ ಅಂತ ಕೇಳಿಲ್ಲ. ನಾರ್ಮಲ್ ಪ್ರೇಕ್ಷಕರಿಗೆ ನಾನು ಕೇಳೋದಿಷ್ಟೇ, ಇದು ನಿಮ್ಮ ಸಿನಿಮಾ, ಆಮೇಲೆ ಸಿನಿಮಾ ನೋಡಬೇಕಾದ್ರೆ ನೀವಾಗಿ ಆ ಪಾತ್ರದಲ್ಲಿ ಅಂದರೆ ತಲ್ಲೀನರಾಗಿ ಆ ಸಿನಿಮಾ ನೋಡಿ, ಆಮೇಲೆ ನೋಡಲೇಬೇಕಾದಂಥ ಸಿನಿಮಾ. ಇಟ್ ಈಸ್ ಯುವರ್ ಡ್ಯೂಟಿ. ಕೆಲವೊಂದು ರೆಸ್ಪಾನ್ಸಿಬಿಲಿಟಿ ಆಗಿಬಿಡುತ್ತೆ. ಭಾಳ ಅಪರೂಪದ ಥಾಟ್ಸು, ಅಪರೂಪದ ಸಿನಿಮಾಗಳು ಗೆದ್ದಾಗ ಈ ಥರದೇ ವಿಚಾರಗಳನ್ನು ಸಾಕಷ್ಟು ಸಮಾಜಕ್ಕೆ ತರುವಂಥ ಶಕ್ತಿ ನಿರ್ಮಾಪಕರಿಗೆ ಬರುತ್ತೆ, ಆ ಥರದ ಮೈಂಡ್ ಸೆಟ್ ಕ್ರಿಯೇಟ್ ಆಗುತ್ತೆ. ಸೊ ನಾವು ದಿಸ್ ಬಿಕಮ್ಸ್ ಎ ರೆಸ್ಪಾನ್ಸಿಬಿಲಿಟಿ, ಕನ್ನಡಿಗರ ಜವಾಬ್ದಾರಿ ಆಗಿದೆ. ಈ ಸಿನಿಮಾ ಯಾವ ಮಟ್ಟಕ್ಕೆ ನೋಡಬೇಕು ಅಂತಂದರೆ ಇದು ಮತ್ತೆ ಹೊರ ರಾಜ್ಯಕ್ಕೂ ಹೋಗಿ ರಾಷ್ಟ್ರಪತಿಯವರಿಗೂ ತಲುಪಬೇಕು. ಸೊ ಯುದ್ಧಕಾಂಡ ಇಸ್ ನಾಟ್ ಅ ಫಿಲ್ಮ್, ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸಿಟಿಸನ್ಸ್. ಸೂಪರ್. ಸರ್, ಮೂವಿಯಲ್ಲಿ ನೀವು ಲಾಯರ್ ರೋಲನ್ನು ಪ್ಲೇ ಮಾಡಿದ್ದೀರಾ, ಯಾವೆಲ್ಲ ಪ್ರಿಪ್ರೇಷನ್ಸ್ ನೀವು ಮಾಡಬೇಕಾಯಿತು? ಸಾಕಷ್ಟು ಲಾ ಪಾಯಿಂಟ್ಸ್ ಓದಬೇಕಾಯಿತು, ಲಾ ಬುಕ್ ಇಟ್ಕೊಂಡಿದ್ದೆ. ಆಮೇಲೆ ನಮ್ಮ ಸ್ವಂತ ಸೋದರ ಮಾವ, ನಮ್ಮ ತಾಯಿಯವ್ರ ತಮ್ಮ ರಿಟೈರ್ಡ್ ಜಡ್ಜ್ ಪ್ರಕಾಶ್ ನಾಡಿಗೇರ್ ಅಂತ, ಅವರು ಸ್ಕ್ರಿಪ್ಟಲ್ಲಿ ಕೂತು ಸಾಕಷ್ಟು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದು. ಅವ್ರ ಮಗನೂ ಲಾಯರ್ ಸಂದೇಶ್ ಅಂತ. ಸೊ ಅದ್ರ ಜೊತೆಗೆ ನಾನು ಈ ಹಿಂದೆ ಅವ್ರ ಕೋರ್ಟಲ್ಲಿ ಕೂತ್ಕೊಂಡು ಸಾಕಷ್ಟು ಕೇಸ್ಗಳನ್ನು ಗೊತ್ತಿಲ್ಲದೆ ಡಿಸ್ಕ್ರೀಟಾಗಿ ಕೂತ್ಕೊಂಡು ನಾನು ನೋಡಿದ್ದು ಇದೆ. ಆಲ್ಮೋಸ್ಟ್ 1 year ಕೇಸ್ಗಳು ಸ್ಟಡಿ ಮಾಡಿದ್ದೀನಿ, ಲಾಯರ್ ಹೆಂಗೆ ಮಾತಾಡ್ತಾರೆ, ಏನು ಮಾಡ್ತಾರೆ. ಸೊ ಇದೆಲ್ಲ ಗ್ರೌಂಡ್ ವರ್ಕ್ ಮಾಡಿನೇ ಕ್ಯಾಮ್ರಾ ಮುಂದೆ ಬಂದಿದ್ದು. ಸೂಪರ್ ಸರ್. ವಿಶಿಂಗ್ ಯು ವೆರಿ ವೆರಿ ಆಲ್ ದ ಬೆಸ್ಟ್ ಫಾರ್ ದಿಸ್ ಮೂವಿ. ಆಬ್ವಿಯಸ್ಲಿ ರಿಲೀಸ್ ಆಗಿ ಸೂಪರ್ ಹಿಟ್ ಆಗೋಗಿದೆ, ಬಟ್ ನೀವೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅದು ಕೂಡ ಕಂಪ್ಲೀಟ್ ಆಗಲಿ, ಅದು ರಾಷ್ಟ್ರಪತಿವರೆಗೂ ಕೂಡ ರೀಚ್ ಆಗಲಿ ಅಂತ ಒಂದು ಗುಡ್ ವಿಶಸ್ ಫ್ರಮ್ ದಿ ಎಂಟೈರ್ ರೆಡ್ ಎಫ್ ಎಮ್ ಟೀಮ್. ಆ್ಯಂಡ್ ಎನಿ ಅಪ್ಕಮಿಂಗ್ ಪ್ರಾಜೆಕ್ಟ್ ಸರ್? 2 ಮೂವಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಒಂದು ಮೂವಿ ಯುದ್ಧಕಾಂಡಕ್ಕೂ ಮುಂಚೆನೇ ಕಂಪ್ಲೀಟ್ ಆಗಿತ್ತು ಶೂಟಿಂಗ್ ಪ್ರಾಸೆಸ್. ಬಟ್ ನಾನು ಜಾಸ್ತಿ ಇದರಲ್ಲಿ ತೋರಿಸ್ಕೋಬೇಕಾಗಿರೋದ್ರಿಂದ ಅದು ಒಂದು ಸ್ವಲ್ಪ ನಿಧಾನ ಆಗಿದೆ. ಈಗ ವೆರಿ ಶಾರ್ಟ್ಲಿ ಆಫ್ಟರ್ 1 month ಅದನ್ನು ಅನೌನ್ಸ್ ಮಾಡ್ತೀವಿ.
ಓಕೆ, ಸೂಪರ್. ಯಾವುದೇ ಮಾಡದೇ ಇರೋ ಥರ ರೋಲನ್ನು ನೀವು ಪ್ಲ್ಯಾನ್ ಮಾಡಲಿಕ್ಕೆ ತಿಳಿ ಸರ್, ಮೇ ಬಿ ಸಮಥಿಂಗ್ ದಟ್ ಯು ನಾಟ್ ಡನ್ ಯೆಟ್. ಅಲ್ಲ, ಅದು ಯುದ್ಧಕಾಂಡ ಎಷ್ಟು ಮಟ್ಟಕ್ಕೆ ಗೆಲುವು ಕಾಣುತ್ತೆ ಅದ್ರ ಮೇಲೆ ನಿರ್ಧಾರ ಆಗುತ್ತೆ. ನನ್ನ ತಲೆಯಲ್ಲಿ ಸಾಕಷ್ಟು ವಿಚಾರಗಳಿದ್ದಾವೆ ಈ ಥರದ್ದು. ನಾನು ಬೇಸಿಕಲಿ ಒಬ್ಬ ರೈಟರೇ. ನನಗೆ ಬರವಣಿಗೆ ಅಭ್ಯಾಸ ಇದೆ ನನಗೆ. ಹಾಗಾಗಿ ಒಂದಷ್ಟು ವಿಚಾರಗಳು ಬರೆದು ಇಟ್ಟಿದ್ದೀನಿ, ಬಹಳ ರಿಸ್ಕಿ ವಿಚಾರಗಳು. ಅದು ಯುದ್ಧಕಾಂಡ ಗೆಲುವು ಕೊಟ್ಟರೆ ನನಗೆ ಅದು ಸ್ಫೂರ್ತಿ ಶಕ್ತಿ ಬರುತ್ತೆ. ಯಾರೂ ಮಾಡದೇ ಇರ್ತಕ್ಕಂಥ ಬರೀ ಪಾತ್ರ ಮಾತ್ರ ಅಲ್ಲ, ಸಿನಿಮಾ ಮತ್ತು ಕಂಟೆಂಟ್ ಯಾರು ಇದುವರೆಗೂ ಯೋಚನೆನೂ ಮಾಡಿಲ್ಲ ಆ ಥರದ ವಿಚಾರಗಳು ಇದ್ದಾವೆ. ಅದು ಯುದ್ಧಕಾಂಡದ ಗೆಲುವು ಮೇಲೆ ನಿರ್ಧಾರ ಆಗುತ್ತೆ. ಗೆಲುವು ಆಲ್ರೆಡಿ ಆಗಿದೆ ಅಂತಲೇ ಹೇಳ್ಬೋದು ಸರ್. ಓಕೆ, ದಿ ರೆಸ್ಪಾನ್ಸ್. ಓಕೆ, ಅಜಯ್ ಸರ್, ಆಸ್ ಅನ್ ಇಂಡಿವಿಜುವಲ್, ಆಸ್ ಅ ಪರ್ಸನ್, ನಿಮಗೆ ಯಾವ ರೀತಿ ಮೂವೀಸ್ ಅಂದರೆ ಇಷ್ಟ? ರೊಮ್ಯಾಂಟಿಕ್, ಕಾಮಿಡಿ, ಥ್ರಿಲ್ಲರ್, ಸಸ್ಪೆನ್ಸ್? ಚಿಕ್ಕವನಿದ್ದಾಗ ನಾನು ಆ್ಯಕ್ಷನ್ ಫಿಲ್ಮ್ಸ್ ಫ್ಯಾನ್ ಆಗಿದ್ದೆ. ಹೋಗ್ತಾ ಹೋಗ್ತಾ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಎಲ್ಲ ಫಿಲ್ಮ್ಸಿಗೆ ಫ್ಯಾನ್ ಆಗಿದ್ದೆ. ನಾನು ಅಂತ ಪ್ರೊಡಕ್ಷನಲ್ಲಿ ಕೂಡ ಆ ಅಭ್ಯಾಸನೇ ಅಳವಡಿಸ್ಕೊಂಡಿರೋದು. ಏನಪ್ಪ ಅಂತಂದರೆ, ನಾನು ಮಾಡುವಂಥ ಸಿನಿಮಾಯಿಂದ, ಅಟ್ಲೀಸ್ಟ್ ನನ್ನ ಪ್ರೊಡಕ್ಷನ್ ಸಿನಿಮಾಯಿಂದ ಜನರ ದಿಕ್ಕು ತಪ್ಪಿಸೋಂಥ ಕೆಲಸ ಆಗಬಾರ್ದು. ಇಟ್ ಶುಡ್ ಬಿ ಇನ್ಸ್ಪೈರಿಂಗ್, ಮೋಟಿವೇಟಿಂಗ್, ಒಂದು ಹೋಲ್ ಮಾಡೆಲಾಗಿ ಉಳ್ಕೋಬೇಕು. ಸೊ ಅದು ಇನ್ಸ್ಪೈರ್ ಆಗಿರೋದು ಆ ಥರದ್ದು ಮಾಡಬೇಕಂತ ಅನಿಸಿದ್ದೆ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫಿಲ್ಮ್ಸ್ ಆಗಿದೆ. ಸೂಪರ್. ಸೊ ಆಲ್ ದಿ ಬೆಸ್ಟ್ ಸರ್, ನಿಮ್ಮ ಎಲ್ಲ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಆಗಿರಲಿ ಮತ್ತು ಈ ಮೂವಿಗಾಗಿರಲಿ. ಆ್ಯಂಡ್ ಸ್ಟುಡಿಯೋಗೆ ಬಂದುಬಿಟ್ಟು ನಿಮ್ಮ ಸ್ಟೋರಿ ಬಗ್ಗೆ, ನಿಮ್ಮ ಬಿಹೈಂಡ್ ದ ಸೀನ್ ಎಕ್ಸ್ಪೀರಿಯನ್ಸನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ನನ್ನ ಮನದಾಳದಿಂದ ನಿಮಗೆ ನಾನು ಕೈ ಮುಗಿದು ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಆನ್ ಎ ವೆರಿ ಶಾರ್ಟ್ ನೋಟಿಸ್ ಇದೊಂದು ದೊಡ್ಡ ಕಾಸ್ ಅಂತಲೇ ಹೇಳ್ತೀನಿ. ಸಿನಿಮಾನಕ್ಕಿಂತ ನಾನು ಹೇಳ್ದಂಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕಾಸಿಗೆ ವೆರಿ ಸ್ಪಾಂಟೇನಿಯಸ್ಲಿ ನೀವು ರೆಸ್ಪಾಂಡ್ ಮಾಡಿ ಒಂದು ಸಪೋರ್ಟಿಂಗ್ ಹ್ಯಾಂಡ್ ಕೊಟ್ರಿ. ಸೊ ಫಾರ್ ದ್ಯಾಟ್ ಐ ವಿಲ್ ಬಿ ಆಲ್ವೇಸ್ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು Veera, ಥ್ಯಾಂಕ್ ಯು Mega and Red FM for this great support. Thank you so much. ಥ್ಯಾಂಕ್ ಯು ಸರ್. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.